ದೇಶದಲ್ಲಿ ಸರಣಿಯಾಗಿ ನಡೆಸುತ್ತಿರುವ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳ ಪೇಪರ್ ಲೀಕ್ ಹಗರಣಗಳನ್ನು ತಡೆಗಟ್ಟಿ ಇದರಿಂದ ಬಲಿಯಾದ ವಿದ್ಯಾರ್ಥಿಗಳ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ದಲಿತ ಸೇನೆ ಮುಖಂಡರಿಂದ ಧರಣಿ ಸತ್ಯಾಗ್ರಹ ಮಾಡಿದರು. ದೇಶದಲ್ಲಿ ಸರಣಿಯಾಗಿ ನಡೆಸುತ್ತಿರುವ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳ ಪೇಪರ್ ಲೀಕ್ ಹಗರಣಗಳನ್ನು ತಡೆಗಟ್ಟಿ ಇದರಿಂದಾದ ಬಲಿಯಾದ ವಿದ್ಯಾರ್ಥಿಗಳ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಸೇರಿದಂತೆ ಸೋನಂ ವಾಂಗ್ಚುಕ್ ಅವರ ಬೇಡಿಕೆಗಳ ಕೇಂದ್ರ ಸರ್ಕಾರ ಈಡೇರಿಸಬೇಕು ಎಂದು ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಹನುಮಂತ ಯಳಸಂಗಿ ಅವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಭಂಡಾರಿ, ಶಿವಲಿಂಗ ಮಾಡಾಳ್ಕರ್, ಶಿವಲಿಂಗಪ್ಪ ದೊಡ್ಡಮನಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಪಾರ್ಲಿಮೆಂಟ್ ಎಲ್ಲಿ ತಮ್ಮ ದಿಲ್ಲಿಯ ಸುಪ್ರೀಂ ಕೋರ್ಟ್ನೊಳಗೆ ಈ ದೇಶದ ಯುವಕರಿಗೆ ಯಾವಾಗ ಕಾಕ್ರೋಚ್ಗಳ ಥರ ನೀವೆಲ್ಲ ಅಲ್ಲಿ ಬಂದಲ್ಲೆಲ್ಲ ಇದು ಮಾಡ್ಕೊತೀರಂತೇನು ಇನ್ಸಲ್ಟ್ ಮಾಡಿದ್ರು. ಆ ಇನ್ಸಲ್ಟ್ ಮಾಡಿದ ನಂತರ ಅಭಿಜಿತ್ ದೀಪ್ಕೇವ್ ಆ್ಯಂಡ್ ಕರೋಡೋ ಜನಗಳೇನಪ್ಪ ಅಂದ್ರೆ ಈ ದೇಶದ ಯಂಗ್ ಎಜುಕೇಟೆಡ್ ಟೀಮ್ ನಾವೆಲ್ಲ ನಿರುದ್ಯೋಗಿ ಆಗಿದ್ದೀವಿ. ಸರ್ಕಾರ ನಮಗೆ ನಿರುದ್ಯೋಗ ಮಾಡೋದ, ಉದ್ಯೋಗ ಕೊಡ್ಲಾರ್ದನ್ನ ಬೀದಿಗೆ ತೊಳೋದ. ಆ ಸರ್ಕಾರಕ್ಕೆ ನಾವೆಲ್ಲ ಏನಪ್ಪ ಅಂದ್ರೆ ನಮಗೆ ನಿರುದ್ಯೋಗಿಗಳಿಗೆ ಕಾಕ್ರೋಚ್ ಅಂತೀರಂದ್ರೆ ನಾವೆಲ್ಲ ಕಾಕ್ರೋಚ್ಗಳಂತ ತಿಳ್ಕೊಬೇಕಂತೇಳಿ ಏನು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಅಭಿಜಿತ್ ದೀಪ್ಕೇಂದ್ರ ತಯಾರು ಮಾಡಿದ್ರು. ಮಾಡಿದ ನಂತರ ಏನು ದಿಲ್ಲಿ ಜಂತರ್ ಮಂತರ್ ಸ್ಟ್ರೈಕ್ ಕುಂತದ. ಆ ಸ್ಟ್ರೈಕ್ನ ಉದ್ದೇಶ ಅಷ್ಟೇ ನೀಟ್ ಎಕ್ಸಾಮ್ದ ಏನು ಹಗರಣ ಆಗ್ಲಿಕತ್ತ, ಪೇಪರ್ ಲೀಕ್ ಏನು ಹಗರಣಗಳು ಆಗ್ಲಿಕತ್ತದವ ಅದ್ರ ಬಗ್ಗೆ ಸುಧಾರಣೆ ಆಗಬೇಕು. ಆ ನೀಟ್ ಎಕ್ಸಾಮ್ದ ಏನು ಪ್ರಮುಖ ರೂವಾರುಗಳು ಏನು ಫ್ರಾಡ್ ಮಾಡ್ಕೊತಲ್ಲ, ಲೀಕ್ ಪೇಪರ್ ಏನು ಲೀಕ್ ಮಾಡ್ಕೊತಾರಲ್ಲ ಅದ್ರ ಪ್ರಮುಖ ರೂವಾರುಗಳು ಯಾರು ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂತ ತಿಳ್ಕೊಂಡು ಏನು ಸತ್ಯಾಗ್ರಹ ಮಾಡೋದು. ಈ ದೇಶದ ಏನು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇದ್ದದ, ಧರ್ಮೇಂದ್ರ ಪ್ರಧಾನ್ ಆದ ನಂತರ ಶಿಕ್ಷಣ ಮಂತ್ರಿಗಳು ಆದ ನಂತರ ಸಾಕಷ್ಟು ಪೇಪರ್ಗಳು ಲೀಕ್ ಆಗಿದ್ದವ. ಕೇಂದ್ರ ಸರ್ಕಾರದ ನಡೀತಿರೋ ಎಕ್ಸಾಮ್ಗಳೆಲ್ಲ ಸೆಂಟ್ರಲ್ ಕಡೆ ಏನು ಎಕ್ಸಾಮ್ ನಡೀತಿ ಎಲ್ಲ ಮ್ಯಾಕ್ಸಿಮಮ್ ಪೇಪರ್ಗಳು ಲೀಕ್ ಆಗ್ಲಿಕ್ಕತ್ತದು. ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಳ್ಳಿಗಳಿದ್ದಂತೆ ಏನೋ ಸಾಕಷ್ಟು ಜನಗಳು ತಮ್ಮ ಜಮೀನುಗಳು ಮಾರಿ ಮಕ್ಕಳಿಗೆ ಏನಪ್ಪ ಅಂದ್ರೆ ಕೋಚಿಂಗ್ ಕಳಿಸೋದು, ಮನೆಗಳು ಮಾರಿ ಕೋಚಿಂಗ್ ಕೊಟ್ಟೋದು, ಮನೆಗಳು ಗಿರ್ವಿಟ್ಟು ಏನಪ್ಪ ಅಂದ್ರೆ ಮಕ್ಕಳು ಕೋಚಿಂಗ್ ಕಲಿಸೋದು. ಇವೆಲ್ಲ ಅಂಥ ಮಕ್ಕಳಿಗೆ ಏನಪ್ಪ ಅಂದ್ರೆ ಪೇಪರ್ ಲೀಕ್ ಆಗೋದ್ರಿಂದ ಅವ್ರ ಭವಿಷ್ಯ ಬರ್ಬಾದ್ ಆಗೋದ್ರಿಂದ ಅನೇಕ ಜನ ವಿದ್ಯಾರ್ಥಿಗಳು ಅಂದರೆ ಸುಮಾರು 20 ಜನ ವಿದ್ಯಾರ್ಥಿನಿಯರು ಇವತ್ತು ಸೂಸೈಡ್ ಮಾಡ್ಕೊಂಡದು. ಈ ವಿದ್ಯಾರ್ಥಿನಿಯರು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ವಿರುದ್ಧವಾಗಿ ಏನು ತಮ್ಮ ಏನು ವಿದ್ಯಾರ್ಥಿಗಳ ಹಕ್ಕಿಗಾಗಿ ಏನು ಹೋರಾಟ ನೋಡ್ಲಿಕ್ಕಂಥ ಸೋನಂ ವಾಂಗ್ಚುಕ್ ಅವ್ರ ನೇತೃತ್ವದೊಳಗೆ ಅದನ್ನು ಬೆಂಬಲಿಸಿ ದಲಿತ ಸೇನೆ ವಿದ್ಯಾರ್ಥಿಗಳು ಗುಲ್ಬರ್ಗದ ಎಲ್ಲ ಸ್ನೇಹಿತರ ಸೇರಿ ನಾವು ಇವತ್ತು ರಾಜ್ಯದ ದೇಶದ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪ್ರಮುಖ ಬೇಡಿಕೆ ಏನು ಸೋನಂ ವಾಂಗ್ಚುಕ್ರವರು ಸುಮಾರು 21 ದಿನಗಳವರೆಗೆ ಅತ್ಯಂತ ಶಾಂತ ರೀತಿಯಿಂದ
ಸೋನಮ್ ವಾಂಗ್ಚುಕ್ ರವರು ಈ ದೇಶದ ಎನ್ವಿರಾನ್ಮೆಂಟ್ ಅವರು ಆ್ಯಂಡ್ ಎಜುಕೇಷನಿಸ್ಟು ಆ್ಯಂಡ್ ಸೋಷಲ್ ರಿಫಾರ್ಮ್ ಆಗಿ ಕೆಲಸ ಮಾಡಕತ್ತದು. ಒಬ್ಬ ಪ್ರಬುದ್ಧ ಇಂಜಿನಿಯರ್ ಅವರು ಸೋನಮ್ ವಾಂಗ್ಚುಕ್ ರವರು. ಅದೇ ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಹೊಂದಂಥ ವ್ಯಕ್ತಿ, ಈ ದೇಶದ ಸರ್ಕಾರಕ್ಕೆ ಸಪೋರ್ಟ್ ಮಾಡೋಂಥ ವ್ಯಕ್ತಿ. ಅಂಥ ಸೋನಮ್ ವಾಂಗ್ಚುಕ್ ರವರು ಶಾಂತ ರೀತಿಯಿಂದ ಜಂತರ್ ಮಂತರದಲ್ಲಿ ಸ್ಟ್ರೈಕ್ ಮಾಡುವಂಥ ಸಂದರ್ಭದೊಳಗೆ ಏನು ನಮ್ಮ ಈ ನರೇಂದ್ರ ಮೋದಿ ಸರ್ಕಾರದ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಏನು ಅಮಿತ್ ಶಾ ಅವರು ಪೊಲೀಸರು ಅದಾರಲ್ಲ, ಈ ಅಮಿತ್ ಶಾ ಪೊಲೀಸರು ಗುಂಡಾಗಳ ಥರ ಬಂದು ಅಲ್ಲಿ ಸೋನಮ್ ವಾಂಗ್ಚುಕ್ರವರಿಗೆ ಏನಪ್ಪ ಅಂದ್ರೆ ದನಗಳ ಥರ ಎತ್ಕೊಂಡು ಹೋಗಿ ಏನು ಪಶು ಪ್ರಾಣಿಗಳಿಗಿಂತ ಕೀಳಾಗಿ ಏನಪ್ಪ ಅಂದ್ರೆ ಸೋನಮ್ ವಾಂಗ್ಚುಕ್ರು ಬಿಳಿ ಬಟ್ಟೆ ತಂದು ಅವ್ರ ಮೇಲೆ ಹಾಕಿ ಅವ್ರ ಕೈ ಕಾಲು ಹಿಡ್ಕೊಂಡು ಏನಪ್ಪ ಆಂಬುಲೆನ್ಸ್ ಎತ್ಕೊಂಡು ಅತ್ಯಂತ ಭಯಾನಕವಾದ ಘಟನೆ ನಾವು ನಿನ್ನೆ ಮೊನ್ನೆ ನೋಡಿದ್ದೀವಿ. 21 ದಿನ ಸೋನಮ್ ವಾಂಗ್ಚುಕ್ರವರು ಸತ್ಯಾಗ್ರಹ ಮಾಡ್ಲಿಕ್ಕತ್ತಿದ್ದು. ಅವ 21 ದಿನ ತನಕ ಅಲ್ಲೇ ಪಕ್ಕಕ್ಕೆ 3 ಕಿಲೋಮೀಟರ್ ನೂರು ಇದ್ದು ಯಾರಿದ್ರಿ ನೀವು ನರೇಂದ್ರ ಮೋದಿ ಆಫೀಸ್ ಅದ, ನರೇಂದ್ರ ಮೋದಿ ಮನೆಗಿರ್ತದ. ಒಂದು 3 ಕಿಲೋಮೀಟರ್ ಇದ್ದಂಥ ನರೇಂದ್ರ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ, ಅದು ಎಜುಕೇಷನ್ ಮಿನಿಸ್ಟರ್ ಯಾರು ಸರ್ಕಾರದ ಯಾವುದೋ ಪ್ರತಿನಿಧಿ ಆಗಲಿ ಬಂದು ಅವ್ರ ಜೊತೆಗೆ ಸತ್ಯಾಗ್ರಹ ನಿರತರಿಗೆ ಬಂದು ಧರಣಿ ಸತ್ಯಾಗ್ರಹ ಕುಂತೋದ್ರು, ಅವಮಾನ ಉಪವಾಸ ಸತ್ಯಾಗ್ರಹ ಕುಂತೋದು ಅವ್ರ ಜೊತೆಗೆ ಬಂದು ಮಾತಾಡ್ಬೋದಾಗಿತ್ತು. ದಲಿತ ಸೇನೆ ಜಿಲ್ಲಾ ಸಮಿತಿ ಗುಲ್ಬರ್ಗದ ವತಿಯಿಂದ ಕಲಬುರಗಿಯ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಯವರಿಗೆ ನಾವು ದಲಿತ ಸೇನೆ ಜಿಲ್ಲಾ ಸಮಿತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತಂದರೆ, ಏನು ದೇಶದಲ್ಲಿ ಸರಣಿಯಾಗಿ ಏನು ನೀಟ್ ಪರೀಕ್ಷೆ ಹಗರಣದಲ್ಲಿ ಏನು ಭಾಗಿಯಾಗಿರುವಂಥ ಏನು ಸುಮಾರು 18ರಿಂದ 20 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತೇನು ಆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಪ್ಪ ಅಂತಾರೆ, ಇವತ್ತು ವರ್ಷಾನುಗಟ್ಟಲೆ ಕೂತ್ಕೊಂಡು ಓದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗಿದೆ. ಅವರು ಮಾನಸಿಕವಾಗಿ ಕುಗ್ಗಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತೇನು ಕೇಂದ್ರ ಶಿಕ್ಷಣ ಮಂತ್ರಿ ಆಗಿರುವಂಥ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ಕೊಡಬೇಕು. ಇವತ್ತು ಏನು ದೇಶದಲ್ಲಿ ಏನು ನರೇಂದ್ರ ಮೋದಿ ಸರ್ಕಾರ ಇವತ್ತು ಸಂಪೂರ್ಣ ವಿಫಲವಾಗ್ಯದ. ಇವತ್ತು ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಸೋನಮ್ ವಾಂಗ್ಚುಕ್ ಅವರು ಏನು ಧರಣಿ ಒಂದು ಉಪವಾಸ ಸತ್ಯಾಗ್ರಹ ಇವತ್ತು 22ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ದೇಶದ ಗೃಹ ಮಂತ್ರಿ ಆಗಿರ್ಬೋದು, ಇವರು ಯಾರೂ ಹೋಗಿ ಕೂಡ ಅಲ್ಲಿ ಒಂದು ಸಾಂತ್ವನ ಹೇಳುವ ಕೆಲಸ ಇವತ್ತು ಈ ನರೇಂದ್ರ ಮೋದಿ ಸರ್ಕಾರ ಮಾಡಿಲ್ಲ. ಇವತ್ತು ಅಲ್ಲೇ ದೆಹಲಿಯಲ್ಲೇ ಇದ್ದು ಇವತ್ತು ಮೋದಿ ಯಾವುದೋ ಒಂದು ಸ್ವಾಮಿ ಆಗಿರ್ಬೋದು, ಯಾವುದಾದ್ರೂ ಒಬ್ಬರು ಮಠಾಧೀಶರು ಎಲ್ಲೋ ಒಂದು ಹೋರಾಟ ಕೂತರ ಅಂಥದ್ರಲ್ಲಿ ಹೋಗಿ ಸಾಂತ್ವನ ಹೇಳುವಂಥ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಟೋಟಲಿ ಆ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಇವತ್ತು ಆ ವಿದ್ಯಾರ್ಥಿ ಜೊತೆಗೆ ಒಂದು ಕನಸನ್ನು ಕಟ್ಕೊಂಡಿರುತ್ತ ಆ ತಂದೆ ತಾಯಿಯವರ ಇದಕ್ಕೂ ಅವರಿಗೂ ಕೂಡ ಒಂದು ನೋವಾಗಿದೆ. ಕೂಡಲೇ ಸಂಬಂಧಪಟ್ಟ ಆ ಒಂದು ವಿದ್ಯಾರ್ಥಿನಿಯರಿಗೆ ಸುಮಾರು 18 ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ಕೂಡಲೇ ಘೋಷಣೆ ಮಾಡಬೇಕು. ಇವತ್ತು ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಈ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ಕೊಡಬೇಕು. ಇವತ್ತಕ್ಕೆ ಅಂಥವ್ರ ಕೈಯಾಗ ನಾವು ಸರ್ಕಾರ ಕೊಟ್ಟಿದ್ದೆವಪ್ಪ ಅಂದ್ರೆ ಕಳ್ಳ ಸುಳ್ಳ ಲಫುಡ್ರು ಇವರು 3 ಜನ, ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಈ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ಇವತ್ತು ದಲಿತ ಸೇನೆ ಜಿಲ್ಲಾ ಸಮಿತಿ ಮನವಿಯನ್ನು ಮಾಡಿಕೊಳ್ತದೆ. ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.